ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ಜೂನ್ 14 ಮತ್ತು 15ನೇ ತಾರೀಕು ಸೋಮಾವತಿ ಅಮಾವಾಸ್ಯೆ ನಂತರ ಧನು ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡುವುದಾದರೆ, ಅಮಾವಾಸ್ಯೆ ನಂತರ ತಮ್ಮ ರಾಶಿಗೆ ಭಾಗ್ಯಸ್ಥಾನ ಬರಗೊಳ್ತಾ ಇದೆ. ಉದ್ಯೋಗಿಗಳಿಗೆ ದೀರ್ಘಕಾಲದಲ್ಲಿರ್ತಕ್ಕಂಥ ನಿಂತು ಹೋಗಿರ್ತಕ್ಕಂಥ ಸಂಬಳ ಹೆಚ್ಚಳ ಆಗ್ತದೆ. ಯಾರೆಲ್ಲ ಶಿಕ್ಷಣ ಸಂಸ್ಥೆ, ಬ್ಯಾಂಕಿಂಗ್, ಸಲಹೆ ಕೇಂದ್ರ ಈ ರೀತಿಯಾದಂಥ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಳ್ಳೆ ಲಾಭ ಕಾದಿದೆ. ಆದರೆ ಆಫೀಸ್ನಲ್ಲಿ ಕೆಲಸಗಳನ್ನ ಮುಂದೂಡಲು ಹೋಗಬೇಡಿ. ಇನ್ನು ತಮ್ಮ ಕೈ ಕೆಳಗಿನ ನೌಕರರನ್ನ ಕೀಳಾಗಿ ಕಂಡ್ರೆ ಅವರೇ ನಿಮ್ಮ ವಿರುದ್ಧ ತಿರುಗಿ ಬೀಳುತ್ತಾರೆ. ಇದರಿಂದಾಗಿ ತಮ್ಮ ಹೆಸರಿಗೆ ಕಳಂಕನ ತರ್ತದೆ. ಹಾಗೆ ಆರ್ಥಿಕ ಪರಿಸ್ಥಿತಿ ನೋಡುವಂಥದ್ದಾದ್ರೆ, ಆರ್ಥಿಕ ಪರಿಸ್ಥಿತಿ ಗಣನೀಯವಾಗಿ ಸುಧಾರಿಸುತ್ತೆ. ದುಡ್ಡು ಬರೋದ್ರ ಜೊತೆಗೆ ಅನಗತ್ಯವಾಗಿ ಬೇರೆಯವರ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಬೇಡಿ. ರಾತ್ರೋರಾತ್ರಿ ದುಡ್ಡನ್ನ ಡಬಲ್ ಮಾಡ್ಕೊಡ್ತೀನಿ ಅನ್ನುವಂಥ ಸ್ಕೀಮ್ಗಳಿಗೆ ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡಕ್ ಹೋಗಬೇಡಿ. ಇನ್ನು ಮನೆಯಲ್ಲಿ ಸೌಹಾರ್ದತೆ ಆದಂತ ವಾತಾವರಣ ಇರುತ್ತೆ. ದೇವತಾ ಕಾರ್ಯಗಳು, ಶುಭ ಕಾರ್ಯಗಳು ಜರುಗುವ ಮೂಲಕ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗ್ತದೆ. ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ಕಂಕಣ ಬಲ ಕೂಡಿ ಬರಲು ಒಳ್ಳೆ ಸಂಬಂಧಗಳು ಹುಡುಕಿಕೊಂಡು ಬರುತ್ತದೆ. ಆದರೆ ತಮ್ಮ ನೇರ ನುಡಿಯ ಸ್ವಭಾವದಿಂದ ಕುಟುಂಬದ ಹಿರಿಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು. ನಾನು ಹೇಳಿದ್ದೇ ವೇದ ವಾಕ್ಯ ಅನ್ನೋ ಒಂದು ಹಠದಿಂದಾಗಿ ಸಂಗಾತಿಯ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡುವಂತದ್ದಾದ್ರೆ, ಈ ಒಂದು ಅಮಾವಾಸ್ಯೆ ನಂತರದ ದಿನಗಳಲ್ಲಿ ದೇಹದ ತೂಕ ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಸಿಹಿ ಪದಾರ್ಥಗಳು ಹಾಗೂ ಎಣ್ಣೆ ಪದಾರ್ಥಗಳಿಗೆ ಬ್ರೇಕ್ ಕೊಡಿ. ಒಳ್ಳೆಯದನ್ನ ಗಟ್ಟಿ ಮಾಡಿಕೊಂಡು ದೋಷಗಳನ್ನ ದೂರ ಮಾಡಲು ಈ ಒಂದು ಅಮಾವಾಸ್ಯೆ ದಿನ ನಾನು ಹೇಳ್ತಕ್ಕಂಥ ತಂತ್ರವನ್ನ ಮಾಡಿ, ಈ ಒಂದು ಅಮಾವಾಸ್ಯೆ ದಿನ ನಿಮ್ಮ ತಂದೆ ತಾಯಿಯ ಪಾದವನ್ನು ಮುಟ್ಟಿ ಆಶೀರ್ವಾದ ಪಡೆಯಿರಿ. ಹತ್ತಿರವಾದಂತಹ ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಭೇಟಿಯನ್ನು ನೀಡಿ. ಒಟ್ಟಾರೆಯಾಗಿ ಧನು ರಾಶಿಯವರಿಗೆ ನಿಮ್ಮ ಪ್ರಾಮಾಣಿಕತೆ ನಿಮಗೆ ಅತಿ ದೊಡ್ಡ ಬಲ. ಶುಭಮಸ್ತು. ಆ ರಾಘವೇಂದ್ರ ಸ್ವಾಮಿಯು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಸಕಲ ಸಂಗಮಗಳ ಉಂಟು ಮಾಡಲಿ. ಹಾಗೂ ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.